ನಮಸ್ಕಾರ. ನೋಡ್ತಾ ಇರ್ಬೋದು ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ. ನಾನು ಮಾಡ್ತಿರೋದು ಇವತ್ತು ಅವರೆಕಾಯಿ ಬಾತ್. ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ. ಹೇಗೆ ಮಾಡೋದು ಅಂತ ಹೇಳ್ತೀನಿ. ಫಸ್ಟು ಒಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ 2 ಮೆಣಸು, 2 ಚಕ್ಕೆ, 2 ಲವಂಗ, 2 ಬೆಳ್ಳುಳ್ಳಿ, 4 ಹಸಿಮೆಣ್ಸಿಕಾಯಿ, ಹಾಗೆ ಆಗಲೇ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಮತ್ತು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ತೆಂಗಿನಕಾಯಿನ ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಥರ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನು. ಆಮೇಲೆ ಸ್ಟವ್ ಹಚ್ಚಿ ಅದಕ್ಕೆ ಕುಕ್ಕರ್ ಮಡಗಿದ್ದೀನಿ. ಕುಕ್ಕರು ಸ್ವಲ್ಪ ಕಾದ ನಂತರ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಆ ಆಯಿಲ್ ಹಾಕ್ಕೊಂಡು ಅದು ಕೂಡ ಬಿಸಿ ಆಗಬೇಕು. ಬಿಸಿ ನೋಡ್ತಾ ಇರ್ಬೋದು. ಸ್ವಲ್ಪ ಬಿಸಿ ಆದ ತಕ್ಷಣ ನಾನೇನು ಮಾಡಿದ್ದೀನಿ, ಪಲಾವ್ ಎಲೆ ಮಿಶ್ರಣನ ತಗೊಂಡಿದ್ದೀನಿ. ಅಂದರೆ ಎಲೆ ಮತ್ತು ಅದು ಚಕ್ಕೆ, ಲವಂಗ ಮತ್ತು ಕಸ್ತೂರಿ ಮೇಥಿ ಇಷ್ಟನ್ನು ಕೂಡ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ. ನೋಡ್ತಾ ಇರ್ಬೋದು ನೀವೇ. ಅದ್ರ ಫ್ರೈ ಮಾಡಿದ ತಕ್ಷಣ ನಾನು 2 ಈರುಳ್ಳಿ ತಗೊಂಡು ಈ ಥರ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು. ಅದನ್ನು ಕೂಡ ನಾನೀಗ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ ಬ್ರೌನ್ ಕಲರ್ ಬರೋ ಥರ ನಾವು ಫ್ರೈ ಮಾಡಬೇಕು. ಆಗ ತುಂಬ ಟೇಸ್ಟಿಯಾಗಿರುತ್ತೆ. ಈರುಳ್ಳಿ ಆದಷ್ಟು ಬ್ರೌನ್ ಬರೋ ರೀತಿ ಫ್ರೈ ಮಾಡಬೇಕು. ಹಾಗೆ ನಾನು 4-5 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ವಿಡಿಯೋದಲ್ಲಿ. ನಾನು ಅದನ್ನು ಆ್ಯಡ್ ಮಾಡಿದ್ದೀನಿ. ಅದನ್ನು ಕೂಡ ಟೊಮೊಟೊ ಸ್ವಲ್ಪ ಬೇಯೋ ರೀತಿ ಫ್ರೈ ಮಾಡಬೇಕು. ನಾವು ನೋಡ್ತಾ ಇರಬೇಕು. ಎಣ್ಣೆ ಬಿಟ್ಕೊಳ್ಳೋ ಥರ ಫ್ರೈ ಮಾಡಿ. ನೋಡ್ತೀರಿ ನೋಡಿ, ಅಲ್ಲೇ ವೀಡಿಯೋದಲ್ಲಿ ಗೊತ್ತಾಗುತ್ತೆ. ಆಮೇಲೆ ನಾನು 1 ಕಪ್ ಅವರೆಕಾಯಿ ತೊಗೊಂಡೆ. ನಮಗೆ ಸಾಕಾಗುತ್ತೆ 1 ಕಪ್ಪು. ನಿಮ್ಮ ಮನೆ ಸ್ವಲ್ಪ ಜಾಸ್ತಿ ಜನ ಇದ್ದರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಂಡು ಮಾಡಿ. ತುಂಬ ರುಚಿಯಾಗಿರುತ್ತೆ. ನಾವು ಎಷ್ಟು ಹಾಕ್ತೀವಿ ಅಷ್ಟು ರುಚಿಯಾಗಿರುತ್ತೆ. ನಾನು 1 ಕಪ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಬ್ರೌನ್ ಕಲರ್ ಬರೋ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಅದು ಕೂಡ ಆಯಿಲ್ ಬಿಟ್ಕೋತಾ ಇದೆ. ನಾವು ಎಷ್ಟು ಫ್ರೈ ಮಾಡ್ತೀವಿ ಅಷ್ಟು ಕೂಡ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾನು ಒಂದು ತೇಜು ಗರಂ ಮಸಾಲನ 1 ಸ್ಪೂನ್ ಆ್ಯಡ್ ಮಾಡಿದ್ದೀನಿ. ಆಯಿಲ್ ನೋಡಿ, ನಾನು ಆಗಲೇ ಏನು ರುಬ್ಬಿಟ್ಕೊಂಡಿದ್ದೆ ಆ ಮಿಶ್ರಣನೂ ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಕೂಡ ಚೆನ್ನಾಗಿ ನಾವು ಆಯಿಲ್ ಬಿಡೋ ರೀತಿ ಹಸಿ ಸ್ಮೆಲ್ ಏನಿರುತ್ತೆ ರುಬ್ಬಿರೋ ಮಿಶ್ರಣ, ಹಾಗೆ ಹಸಿ ಸ್ಮೆಲ್ ಏನಿರುತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಆಯಿಲ್ ಬಿಟ್ಕೊಳ್ಳೋ ರೀತಿ ಆ ಥರ ಫ್ರೈ ಮಾಡೋದು ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಅಂತ. ಹಾಗೆ ನಾನು ಫಸ್ಟ್ ಒಂದು ತೇಜು ಗರಂ ಮಸಾಲನ 1 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ಅದು ಕೂಡ ಆಯಿಲ್ ಇದಾಗಂಟು ಹುರಿಬೇಕು. ಆಮೇಲೆ ನಾನು ಒಂದು ಚಿಕನ್ MJS ಚಿಕನ್ ಪೌಡ್ರನ್ನ ಅದು 2 ಸ್ಪೂನ್ ಆ್ಯಡ್ ಮಾಡ್ತಾಯಿದ್ದೀನಿ. ವಿಡಿಯೋದಲ್ಲಿ ಕಾಣಿಸ್ತಾಯಿದೆ ಅನಿಸುತ್ತೆ. ಅದು 2 ಸ್ಪೂನ್ ಆ್ಯಡ್ ಮಾಡಿಬಿಟ್ಟು ಅದು ಆಯಿಲ್ ಬಿಡೋ ರೀತಿ ಫ್ರೈ ಮಾಡ್ತಾಯಿದ್ದೀನಿ. ಎಲ್ಲ ಏನು ಆಯಿಲ್ ಮಿಕ್ಸಡ್ ನಾನು ಮಸಾಲ ತೊಗೊಂಡಿದ್ದೀನಿ ಅವೆಲ್ಲ ಆಯಿಲ್ ಬಿಡೋ ರೀತಿ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ನಾನೇನು ಮಾಡಿದೆ, ಆಲ್ರೆಡಿ ತೊಳೆದಿಟ್ಕೊಂಡಿರೋ ಅಕ್ಕಿನ ಸೇರಿಸ್ಕೊಂಡೆ. ನಾನು 2 ಪಾವು ಅಕ್ಕಿ ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕಾಗುತ್ತೆ ನಿಮ್ಮ ಮನೆಗೆ ಅಷ್ಟು ನೀವು ತೊಗೊಂಡು, ನಾನು ಹಾಗೆ ಅದನ್ನು ನೋಡಿ ಅಕ್ಕಿ ಹಾಕಿರೋದನ್ನು ಕೂಡ ಈ ಏನು ಮಸಾಲ ನಾನು ಆಗಲೇ ಫ್ರೈ ಮಾಡಿದ್ದೀನಿ ಅದ್ರ ಜೊತೆ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನನಗೆ ಎಷ್ಟು ಬೇಕು ಅಷ್ಟು, ಅಂದರೆ ನಾನು 2 ಪಾವು ಅಕ್ಕಿಗೆ 4 ಲೋಟ ನೀರು ತೊಗೊಂಡಿದ್ದೀನಿ. ನಾನು ಏನು ಮೆಜರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟಲ್ಲಿ ನಾನು 4 ಲೋಟ ನೀರು ಹಾಕಿದ್ದೀನಿ. ಹಾಗೆ ನೀರು ಹಾಕ್ಬಿಟ್ಟು ಕೈ ನೋಡಿ ಈ ಥರ ಮಧ್ಯದಲ್ಲಿ ಸ್ವಲ್ಪ ಹಿಂಗೆ ಆಡಬೇಕು. ನೋಡ್ತಾ ಇರ್ಬೋದು ಆಲ್ರೆಡಿ ಅದು ಮಾಡ್ತಾ ಇದೆ. ಹಾಗೆ ನಾನು ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಲಿಟರ್ ಕ್ಲೋಸ್ ಮಾಡ್ತೀನಿ. ಇದು 2 ವಿಸಲ್ ಆಗೋ ಗಂಟ ನಾನು ಕೂಗಿಸ್ಕೊತೀನಿ. ನೀವು ಹಾಗೆ ಮಾಡಿ. ಆಮೇಲೆ ನೋಡ್ತಾ ಇರ್ಬೋದು ತುಂಬ ರುಚಿಕರವಾಗಿ ಅವರೆಕಾಯಿ ಬಾತ್ ಆಗಿದೆ. ನನ್ನ ವಿಡಿಯೋನ ನೀವು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.